ಇಲ್ಲಿ ಒಳ್ಳೇದು ಕೆಟ್ಟದು ಅಂತ ಕೂತ್ಕೊಂಡು ಡಿಸೈಡ್ ಮಾಡಕ್ ನನಗೆ ಟೈಮ್ ಇಲ್ಲ. ಮಸ್ತಾನೆ ಯಾರು ಗೊತ್ತೇನೋ, ಬೆಂಗಳೂರಿಗೆ ದೊಡ್ಡದಾದ ಅಂಡರ್ ವರ್ಲ್ಡ್ ಡಾನು. ಇಮ್ಮಿಡಿಯೇಟ್ ಆಗಿ ಊರ್ ಹೊರಟ್ಬಿಡೋ. ನನ್ನ ಮದ್ವೆ ಆಗಿ ಟಾರ್ಚರ್ ಅನುಭವಿಸೋದಕ್ಕೆ ನೀವು ರೆಡಿ ಆಗ್ತಿರೋ ಅಥವಾ ನನ್ನ ಹತ್ರ ಇರೋ ಸಾಕ್ಷಿನೆಲ್ಲ ಪೊಲೀಸ್ನವರು ಕೊಡ್ಬೇಕು? ಇದನ್ನ ನೀವೇ ಡಿಸೈಡ್ ಮಾಡಿ. ಅರ್ಜುನ್, ಅರ್ಜುನ್ ಎಲ್ಲಿ ಹೋದ ಇವನು? ಸರ್, ನಿಮ್ ವೈಫ್ ಪ್ರಿಯಾಮಣಿ ಇನ್ನೂ ಬಂದಿಲ್ಲ. ಏನ್ ಮಾತಾಡ್ತಿದ್ದೀರಾ ನೀವು? ಎಲ್ಲಿಗೆ ಬಂದಿಲ್ಲ? ಅವಳಲ್ಲೇ ಹಾಸ್ಪಿಟಲ್ ಅಲ್ಲಿ ಇದ್ದಾಳಲ್ಲ. ಇಲ್ಲ ಸರ್. ಇಲ್ಲ ಅಂದ್ರೆ ಇನ್ನೆಲ್ಲಿಗೆ ಹೋಗಿರ್ತಾಳೆ? ಸರ್, ನಿಮ್ ತಮ್ಮ ಬಂದ್ಬಿಟ್ಟು ಅಣ್ಣನ ಮದ್ವೆ ಇದೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದ್ರು. ವಾಟ್? ಅಶ್ವಿನ್ ಬಂದು ಕರ್ಕೊಂಡು ಹೋದ್ನಾ? ಹೌದು ಸರ್. ನನ್ಗೊಂದ್ ಮಾತು ಹೇಳ್ದೆ ನೀವು ಹೇಗ್ರಿ ಕಳ್ಸ್ಕೊಟ್ರಿ? ಸರ್, ಮದ್ವೆ ಕಾರ್ಡ್ ತೋರಿಸಿದ್ರು, ಗಡಿಬಿಡಿ ಮಾಡ್ಬಿಟ್ರು. ಪ್ರಿಯಾ ಅವರು ಸಹ ಅವ್ರು ನೋಡಿದ ತಕ್ಷಣ ಹೊರಟ್ಬಿಟ್ರು. ಅವಳಿಗೆ ಬುದ್ಧಿ ಸರಿ ಇಲ್ಲ ಅಂದ್ರೆ ನಿಮ್ಗೂ ಸರಿ ಇಲ್ವಾ? ಸರ್, ನಿಮ್ಗೆ ಕಾಲ್ ಮಾಡಿದ್ವಿ ಸರ್, ನೀವು ಪಿಕ್ ಮಾಡ್ಲಿಲ್ಲ. ಮಣಿನ ಕರ್ಕೊಂಡು ಅಶ್ವಿನ್ ಎಲ್ಲಿಗೆ ಹೋದ? ಛತ್ರಕ್ಕೂ ಬಂದಿಲ್ಲ, ಮನೆಗೂ ಬಂದಿಲ್ಲ. ಏನ್ ಮಾಡ್ತಿದ್ದ ನೀವನು? ಸರ್, 1 ಗಂಟೆಯಲ್ಲಿ ವಾಪಸ್ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಇನ್ನೂ ಬಂದಿಲ್ಲ. ಅವರು ನಿಮ್ಮ ಮನೆಯವರು ಅಂತ ಡಾಕ್ಟ್ರಿಗೂ ಒಂದು ಮಾತು ಕೇಳದೆ ಕಳಿಸ್ಕೊಟ್ಟಿದ್ದೀನಿ. ಪ್ಲೀಸ್ ಅವ್ರನ್ನ ಬೇಗ ಕಳಿಸ್ಕೊಡಿ ಸರ್. ಫಸ್ಟ್ ಆಫ್ ಆಲ್ ಇವನ್ ಹಾಸ್ಪಿಟಲ್ ಅಡ್ರೆಸ್ ಕೊಟ್ಟವ್ರು ಯಾರು? ಮಣಿ ಬೆಳಗಾಮಲ್ಲಿದ್ದಾಳೆ ಅಂತ ಇವನ್ ದಾರಿ ತಪ್ಪಿಸಿದ್ದೆ. ಹಾಗಾದ್ರೆ ಇವನಿಗೆ ನೆಲಮಂಗಲದ ಹಾಸ್ಪಿಟಲ್ ಅಡ್ರೆಸ್ ಹೇಗೆ ಗೊತ್ತಾಯ್ತು?